ಸಮಾಜಮುಖಿ ಕಾರ್ಯಗಳೇ ಇವರಿಗೆ ಸದಾ ಸ್ಫೂರ್ತಿ. ಅಬಲರು, ದೀನ ದಲಿತರು, ನಿರ್ಗತಿಕರ ಪಾಲಿನ ಆಶಾಕಿರಣ. ಶಿವಣ್ಣವ್ರ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳಿದ್ರು ಕಡಿಮೆನೆ. ಬಡವರು ಹೋಗಿ ನಮ್ಮ ಕೇಳಿದ್ರೆ ಸಹಾಯ ಮಾಡ್ತಾರ. ನಮ್ಮ ಇಲ್ಕಲ್ ಶಿವ ಅವರು ಮಾತೃ ಸೇವಾ ಸಂಸ್ಥೆ ಅಂತ ಹೇಳಿ ಏನೋ ಒಂದು NGO ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಿವ ಇಲ್ಕಲ್ ಅಂತೇಳಿ ನಮ್ಮ ಆತ್ಮೀಯ ತಮ್ಮ ಈ ವಯಸ್ಸಿನಲ್ಲಿ ಇಷ್ಟೊಂದು ಸಮಾಜ ಸೇವೆ ಮಾಡೋದು ನೋಡಿ ಬಹಳ ಖುಷಿ ಆಗ್ತದೆ. ಆ ಪುಟ್ಟ ಗ್ರಾಮದ ಯುವಕನ ಸಮಾಜಮುಖಿ ಕಾರ್ಯಗಳು ಎಲ್ಲೆಡೆ ಮನೆ ಮಾತಾಗಿದೆ. ಅಕ್ಕಪಕ್ಕದ ಜಿಲ್ಲೆಗಳ ಜನರಷ್ಟೇ ಅಲ್ಲ, ರಾಜಧಾನಿ ಬೆಂಗಳೂರಿನಲ್ಲಿಯೂ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾ ಇದೆ. ದೇಶದ ಮಾಜಿ ಪ್ರಧಾನಿ HD ದೇವೇಗೌಡ್ರೆ ಚಿಕ್ಕ ವಯಸ್ಸಿನಲ್ಲೇ ಜನಪರ ಕಾಳಜಿಯ ಇವರ ಕಾರ್ಯ ಉತ್ತಮ ಅಂತ ಹಾಡಿ ಹೊಗಳಿದ್ರು. ಹೀಗೆ ತಮ್ಮ ಕೆಲಸದಿಂದಲೇ ಎಲ್ಲೆಡೆ ಗುರುತಿಸಿಕೊಂಡವರೇ ಮಾತೃ ಸೇವಾ ಸಂಸ್ಥೆ ಸಂಸ್ಥಾಪಕ ಶಿವು ಇಳಕಲ್. ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಈ ಮಾತೃ ಸಂಸ್ಥೆಯ ಮುಖೇನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಇದನ್ನು ತಿಳಿದು ನನಗೆ ತುಂಬಾ ಸಂತೋಷ. ನಾನು ಈ ಉತ್ತಮ ಕೆಲಸವನ್ನು ಮಾಡುವ ಶಿವ ಅವರಿಗೆ ತಾಯಿ ಭುವನೇಶ್ವರಿ. ಜನಸೇವೆ ಜನಾರ್ದನ ತತ್ವ ಪರಿಪಾಲಕ ಶಿವು ಇಳಕಲ್ ಕಾರ್ಯವೈಖರಿ. ಅವರು ಶಿವು ಇಳಕಲ್ ಉತ್ಸಾಹಿ ಯುವಕ. ಕಾಲೇಜು ಅಧ್ಯಯನ ಮುಗಿದ ಬಳಿಕ ತಾವಾಯ್ತು ತಂಪಾಡಾಯ್ತು ಅಂತ ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. ಜನಪರ ಕಾಳಜಿ, ಸಮಾಜಮುಖಿ ಚಿಂತನೆ ಚಿಕ್ಕಂದಿನಿಂದಲೇ ಇವರಲ್ಲಿತ್ತು. ಮೊದಲು ಚಿಕ್ಕ ಪುಟ್ಟ ಕೆಲಸದಲ್ಲಿ ತೊಡಗಿದ್ರು, ಆಗ್ಲೇ ದೈವ ಪ್ರೇರಣೆ ಕೊಟ್ಟಿತ್ತು. ಸಮಾಜದ ಒಳಿತಿಗೆ ಕಾರ್ಯೋನ್ಮುಖವಾಗುವಂತೆ ಸೂಚಿಸಿತ್ತು. ಆಗಿನಿಂದಲೇ ಸಣ್ಣದಾಗಿ ಸಂಕಷ್ಟದಲ್ಲಿದ್ದವರಿಗೆ ನೆರವಾಗುವ ಕೆಲಸ ಶುರುವಾಗಿತ್ತು. ಅದೇ ಹಾದಿಯಲ್ಲಿ ಮಾತೃ ಸೇವಾ ಸಂಸ್ಥೆ ತಲೆ ಎತ್ತಿತ್ತು. ಅಂದಿನಿಂದ ನಿರಂತರವಾಗಿ ಸಾವಿರಾರು ಜನರಿಗೆ ಸಂಕಷ್ಟದಲ್ಲಿದ್ದವರಿಗೆ ಮಾತೃ ಸೇವಾ ಸಂಸ್ಥೆ ಆಹಾರ ವಸತಿ ನೀಡುತ್ತಾ ಬಂದಿದೆ. ಶಿವ ಇಲ್ಕಲ್ ಅಂತೇಳಿ ನಮ್ಮ ಆತ್ಮೀಯ ತಮ್ಮ ಮಾತೃಶ್ರೀ ಸೇವಾ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆ ತೆಗೆದು ಆ ಸಂಸ್ಥೆಯಿಂದ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದಾನೆ. ಬಡ ಮಕ್ಕಳಿಗೆ ಸಹಾಯ ಮಾಡ್ತಿದ್ದಾರೆ ಮತ್ತು ಯಾರು ನಿರ್ಗತಿಕರು ಇರ್ತಾರೆ, ಬಹಳ ತೊಂದರೆ ಇರ್ತಾರೆ, ಅವರೆಲ್ಲರಿಗೂ ಊಟದ ವ್ಯವಸ್ಥೆನೂ ಮಾಡ್ತಿದ್ದಾನೆ. ಬಹಳ ಸಣ್ಣ ಯುವಕ, ಯಂಗ್ಸ್ಟಾರ್ ಇದ್ದಾನೆ. ಈ ವಯಸ್ಸಿನಲ್ಲಿ ಇಷ್ಟೊಂದು ಸಮಾಜ ಸೇವೆ ಮಾಡೋದು ನೋಡಿ ಬಹಳ ಖುಷಿ ಆಗ್ತದೆ. ಅವನು ಇನ್ನೂ ಏಳಿಗೆ ಆಗಲಿ, ಅವನಿಗೆ ಒಳ್ಳೇದಾಗ್ಲಿ. ಯಾವತ್ತೂ ನಾವು ಅವ್ರ ಜೊತೆಗೆ ಪಕ್ಷಾತೀತವಾಗಿ ಇಂಥ ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ನಾವು ಅವ್ರ ಜೊತೆಗಿರೋದಕ್ಕೆ ಇಚ್ಛೆ ಪಡ್ತೇವೆ, ಜೊತೆಗೆ ಇರ್ತೀವಿ. ಶಿವು ಇಲ್ಕಲ್ ಅವ್ರಿಗೆ ಒಳ್ಳೇದಾಗ್ಲಿ. ದೇವರು ಅವ್ರು ಇಂಥ ಒಳ್ಳೆ ಕೆಲಸ ಮಾಡೋಕೆ ಹೆಚ್ಚಿನ ಶಕ್ತಿ ಇನ್ನೂ ಕೊಡ್ಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥಿಸಿದೆ. ಮೂಲತಃ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಗೋಡಬಾಳ ಗ್ರಾಮದ ಹನುಮಂತಪ್ಪ ಉಪ್ಪಾಳ ನೀಲಮ್ಮ ದಂಪತಿಯ ಪುತ್ರ ಶಿವು. ಸುಸಂಸ್ಕೃತ ಮನೆತನ, ಅನ್ಯರ ಕಷ್ಟದಲ್ಲಿ ಸ್ಪಂದಿಸುವ ಮನೋಭಾವ ಇದುವೇ ಇವರಿಗೆ ಸಮಾಜಮುಖಿ ಕಾರ್ಯಕ್ಕೆ ಪ್ರೇರಣೆ ಕೊಟ್ಟಿದ್ದು. RSS ತತ್ವ ಚಿಂತನೆಗಳತ್ತ ಆಗಿನಿಂದಲೇ ಆಕರ್ಷಿತರಾಗಿದ್ರು. ಪಕ್ಷಭೇದ ಮರೆತು ಈಗ ಮಾತೃ ಸೇವಾ ಸಂಸ್ಥೆ ಮೂಲಕ ನಿತ್ಯ ಜನಪರ ಕಾರ್ಯ ಮಾಡ್ತಾ ಇದ್ದಾರೆ. ಹಬ್ಬ ಹರಿದಿನಗಳಿರಲಿ, ವಿಶೇಷ ದಿನಗಳಲ್ಲಿ ಆಸ್ಪತ್ರೆಗೆ ತೆರಳಿ ಹಣ್ಣು ಹಂಪಲು ನೀಡಿ ಮಾನವೀಯತೆ ಮೆರಿತಾ ಇದ್ದಾರೆ. ನೂರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅನ್ನದಾತ ಎನಿಸಿಕೊಂಡಿದ್ದಾರೆ. ನಮ್ಮ ಇಲ್ಕಲ್ ಶಿವ ಅವರು ಮಾತೃ ಸೇವಾ ಸಂಸ್ಥೆ ಅಂತ ಹೇಳಿ ಏನೋ ಒಂದು NGO ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಕ್ಕಳಿಗೆ ಉಚಿತ ಊಟ ಮತ್ತು ಎಜುಕೇಶನ್ ಕೊಡ್ಕೊಂಡು ಬರ್ತಾ ಇದ್ದಾರೆ, ಶಿಕ್ಷಣ. ಯಾಕಂದ್ರೆ ನಮ್ಗೆ ಇವತ್ತು ಏನೇ ಇರ್ಬೋದು, ಮನುಷ್ಯನಿಗೆ ಬೇಕಾಗಿರೋದು ಒಂದು ಊಟ, ಒಂದು ಶಿಕ್ಷಣ. ಅದನ್ನು ಶಿವ ಅವ್ರು ಮಾಡ್ಕೊಂಡು ಬರ್ತಾರೆ. ಚೆನ್ನಾಗಿ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಏನೇ ಇದ್ರೂ ನಾನು ಶಿವ ಜೊತೆ ನಿಂತ್ಕೋತೀನಿ. ಎಜುಕೇಶನ್ ಆಗಿರ್ಬೋದು, ಊಟ ಆಗಿರ್ಬೋದು, ನನ್ನ ಕಡೆಯಿಂದ ಸಪೋರ್ಟ್ ಶಿವ ಇದ್ದೇ ಇರುತ್ತೆ. ಹಾಗಾಗಿ ಇನ್ನೂ ಶಿವ ಒಳ್ಳೆ ಕೆಲಸ ಮಾಡಲಿ, ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ಮಾಡಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ. ಮಾತೃ ಸೇವಾ ಸಂಸ್ಥೆಯ ಅವಿರತ ಸೇವಾ ಕಾರ್ಯ ಅಮೋಘ.
ಶಿವು ಇಳಕಲ್ ಮಾತೃ ಸೇವಾ ಸಂಸ್ಥೆ ಕಾರ್ಯವೈಖರಿ ರಾಜಕೀಯ ನಾಯಕರು ಕೂಡ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಹುತ್ ಅಚ್ಚಾ ಕಾಮ್ ಕರ್ ರಹೆ ಹೋ ಅಂತ ಬೆನ್ನು ತಟ್ಟಿ ಮೆಚ್ಚುಗೆ ಸೂಚಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು, ಕಾಂಗ್ರೆಸ್ ಸಚಿವರು, ಶಾಸಕರು ಯಾವುದೇ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಒಳಿತಾಗೋ ಕಾರ್ಯ ಮಾಡುವಾಗ ಪಕ್ಷಭೇದ ಮರೆತು ಬೆನ್ನು ತಟ್ಟಬೇಕು ಅಂತಿದ್ದಾರೆ. ಮಾತೃ ಸೇವಾ ಸಂಸ್ಥೆ ಸುರ್ಪುರ್ ಯಾದಗಿರಿಯಲ್ಲಿ ರಿಜಿಸ್ಟರ್ ಆಗಿದೆ. ಇದು ಸುಮಾರು 3 ವರ್ಷದಿಂದಲೂ ಹೆಚ್ಚಿನ ಕಾಲದಲ್ಲಿ ಜನರ ಸೇವೆಗಾಗಿ ತಮ್ಮನ್ನು ತಾವು ಸೇವಾ ಮನೋಭಾವದಿಂದ ತೊಡಗಿಸಿಕೊಂಡಿದ್ದಾರೆ. ಇವರ ಮೂಲ ಉದ್ದೇಶ ಆರ್ಫನ್ ಹುಡುಗರನ್ನ ಒಳ್ಳೆಯದಾಗಿ ಶಾಲೆಯಲ್ಲಿ ಕಲಿಸಲಿಕ್ಕೆ, ಸಂಸ್ಕೃತಿಯನ್ನು ಕಲಿಸಿಕೊಂಡು ಮೇನ್ ಸ್ಟ್ರೀಮ್ ಬರುವಂತ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಾರೆ. ಇವ್ರ ಫ್ಯೂಚರ್ ಪ್ಲಾನ್ಸ್ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಮುಂದೆ ಬರುವ ದಿನಗಳಲ್ಲಿ ಇವರೊಂದು ಆರ್ಫನ್ ಸ್ಟೂಡೆಂಟ್ಸ್ಗೆ ಒಂದು ಸ್ಕೂಲ್ ಮಾಡಬೇಕು, ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಮತ್ತು ಅವ್ರಿಗೆ ಹೊಟ್ಟೆ ತುಂಬ ಊಟ ಸಿಗಬೇಕು ಅನ್ನುವ ಉದ್ದೇಶದಿಂದ ಮಾತೃ ಸೇವಾ ಸಂಸ್ಥೆ ನಡೆಸ್ತಾ ಇದ್ದಾರೆ. ದೇವರು ಇವರಿಗೆ ಇನ್ನೂ ಶಕ್ತಿ ಕೊಡ್ಲಿ, ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಿಂದ ಸಹಾಯ ಆಗಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ. ಮಾತೃ ಸೇವಾ ಸಂಸ್ಥೆ ಕೇವಲ ಸುರಪುರದಲ್ಲಿ ಮಾತ್ರ ಅಲ್ಲ, ಇಳಕಲ್ನಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ವಯೋವೃದ್ಧರು ಇನ್ನಿತರರಿಗೆ ನೆರವಾಗ್ತಿದೆ. ಹೀಗಾಗಿ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸದ್ದಿಲ್ಲದೆ ಕೆಲಸ ಮಾಡ್ತಿರೋ ಶಿವು ಕಾರ್ಯಕ್ಕೆ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಮೆಚ್ಚುಗೆ ಸೂಚಿಸಿದ್ದಾರೆ. ಎಲ್ಲಾ ರೀತಿಯ ಬೆಂಬಲದ ಭರವಸೆ ನೀಡಿದ್ದಾರೆ. ಶಿವು ಇಳಕಲ್ ತಮ್ಮ ಆರಂಭದ ಜರ್ನಿ ಬಗ್ಗೆ ಕೈ ಹಿಡಿದ ಬೆಂಬಲ ನೀಡಿದವರನ್ನ ಸ್ಮರಿಸಿಕೊಳ್ತಾರೆ. ಅವರೆಲ್ಲರ ನೆರವಿನಿಂದಲೇ ತಾವು ಮಾತೃ ಸೇವಾ ಸಂಸ್ಥೆ ಮೂಲಕ ಕೆಲಸ ಮಾಡಲು ಸಾಧ್ಯವಾಗಿದೆ ಅಂತಾರೆ. ದೇವ್ರ ದಯದಿಂದ ಇದರಿಂದ ಬಂದಿರತಕ್ಕಂಥ ಏನೇ ಲಾಸ್ ಇದ್ರು ಅಥವಾ ಏನೇ ಲಾಭ ಇದ್ರು ನಾವು ಅದನ್ನ ಯಾವ ರೀತಿ ನೋಡ್ಕೊಂಡು ಹೊಂಟು ಅಂದ್ರೆ ದೇವ್ರು ಕೊಟ್ಟಾರ ದೇವ್ರು ತಗೊಂಡಾರ ಅನ್ನೋ ಲೆಕ್ಕಕ್ಕೆ ನೋಡ್ಕೊಂಡು ಹೊಂಟಿವಿ. ಮತ್ತೆ ಇನ್ನೊಂದು ಇದರಿಂದ ಏನೇ ಲಾಭ ಬಂದ್ರು 10 ರೂಪಾಯಿ ಬಂದಿದ್ರಲ್ಲಿ 9 ರೂಪಾಯಿ ಜನರಿಗೆ ಅಂತಾನೆ ಮೀಸಲಿಟ್ಟು ಬಿಟ್ಟಿವಿ. ದೇವ್ರು ಅದಕ್ಕಾಗಿ ನಮ್ಮನ್ನು ಬೆಳೆಸಿದ್ರ ಅಂತ ಹೇಳ್ತೀವಿ ನಾವು ಈ ಮೂಲಕ. ಮತ್ತೆ ಅದನ್ನು ಹೊರತುಪಡಿಸಿ ಇನ್ನೊಂದು ಹೇಳ್ಬೋದು ಅಂದ್ರೆ ನನಗೆ ಬೆನ್ನೆಲುಬಾಗಿ ನಿಂತಂಥವ್ರು ನಮ್ಮ ಪಾಸ್ಟರ್ ಪೀಟರ್ ಆಗಿರ್ಬೋದು, ನಮ್ಮ ಹುಡುಗರು ಮೌನೇಶ, ಜೋಯಲ್, ಪರ್ಶು, ದೇವಣ್ಣ, ದಶವಂತ, ಈ ತರ ಸಾಕಷ್ಟು ಜನ ನಮ್ಮ ಬೆನ್ನೆಲುಬಾಗಿ ನಿಂತಂಥವ್ರು. ಈ ಸಂಸ್ಥೆ ಮೂಲ ಬುನಾದಿ ಇವರೆಲ್ಲ. ಏನು ಇಲ್ಲದೆ ಇರೋಂಥ ಟೈಮಲ್ಲಿ ಇವರೆಲ್ಲ ನಮಗೆ ಸಾಕಷ್ಟು ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ. ಈ ಸಂಸ್ಥೆ ಗೈಡ್ ಮಾಡಿದವರು, ಈ ಸಂಸ್ಥೆ ಬಗ್ಗೆ ಗೈಡ್ ಮಾಡಿದವರು ಕೆಲವೊಬ್ರು ಇದ್ದಾರೆ. ಕೆಲವೊಬ್ಬರಲ್ಲಿ ಪ್ರಮುಖರು ಯಾರಂದ್ರೆ ನಮ್ಮ ಇವರು ಯಾರು ಡ್ಯಾನಿಯಲ್ ಅಂತಂದು ಬೆಂಗಳೂರಲ್ಲಿ ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದಾರೆ, ಭುವನೇಶ್ವರಿ ಅಂತಿದ್ದಾರೆ ಅವರು. ಅದನ್ನು ಹೊರತುಪಡಿಸಿ ಇನ್ನೊಬ್ರು ಯಾರಂದ್ರೆ ನಮ್ಮ ಇವರು ಯಾರು ದಯಾನಂದ, ಶಿವ ಪೊಲೀಸ್, ಇವರೆಲ್ಲ ನನಗೆ ಸಂಸ್ಥೆ ಬಗ್ಗೆ ಗೈಡ್ ಮಾಡ್ಕೊಂತ ಬಂದ್ರು. ಈ ರೀತಿ ಇದ್ರೆ ಈ ಸಂಸ್ಥೆ ನಡೆಯುತ್ತೆ ಅಂತಂದು ನನಗೆ ಆಲ್ಮೋಸ್ಟ್ ಇಲಾಖೆಯಿಂದಾನೇ ನನಗೆ ಜಾಸ್ತಿ ಸಪೋರ್ಟ್ ಆಗಿರೋದು. ಯಾಕಂದ್ರೆ ಇಲಾಖೆ ಸಪೋರ್ಟ್ ಇರಲಿಲ್ಲ, ಸುರ್ಪುರ್ ಪೊಲೀಸ್ ಸ್ಟೇಷನ್ ಸಪೋರ್ಟ್ ಇರಲಿಲ್ಲ, ಅದನ್ನ ನಾವೇನು ಮಾಡಕ್ ಆಗ್ತಿರ್ಲಿಲ್ಲ. ಸಾಕಷ್ಟು ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಯಾರಿಂದಾನು ನಾವು ಆರ್ಥಿಕವಾಗಿ ಎಕ್ಸ್ಪೆಕ್ಟೇಷನ್ ಏನೂ ಇಟ್ಟಿಲ್ಲ, ಓನ್ಲಿ ತನು ಮನ ಸಾಕ. ಇದೇ ರೀತಿನೇ ನಾವು ನಡ್ಕೊಂಡು ಬಂದಿರೋದು. ನಾವು ನನಗೆ ರಾಜಕೀಯವಾಗಿ ವಿತ್ ಈ ಸಂಸ್ಥೆ ಜೊತೆ ನಾನು ಒಬ್ಬ ಸದಸ್ಯನಾಗಿರ್ತೀನಿ ಅಂತ ಹೇಳಿದ್ದು ಮಾಜಿ MLA ದೇವಾನಂದ ಚವ್ಹಾಣ್ ಅವ್ರ ಮಿಸಸ್ ಸುನೀತಾ ಚವ್ಹಾಣ್ ಅಂತ 2019ರಲ್ಲಿ MP ಕ್ಯಾಂಡಿಡೇಟ್ ಬಿಜಾಪುರ ಕ್ಷೇತ್ರಕ್ಕೆ. ಅವರು ನನಗೆ ತನುಮನದಿಂದ ಸಾಕಷ್ಟು ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ. ಈ ಸಂಸ್ಥೆ ಜೊತೆ ನಾವಿರ್ತೀವಿ, ಈ ಸಂಸ್ಥೆ ಯಾವುದೇ ಕಾರಣಕ್ಕೆ ಬೀಳೋ ಕಾರಣ ನಾವು ಬಿಡಲ್ಲ. ದೇವೇಗೌಡರ ತನ ತಗೊಂಡೋಗಿದ್ದು ಯಾರಂದ್ರೆ ಸುನೀತಾ ಚವ್ಹಾಣ್. ಇದು ದೇವಾನಂದ ಮಣಿತನಕ್ಕೆ ಸಲ್ಲಂತ ಒಂದು ಗೌರವ, ಅವ್ರಿಗೆ ಸಲ್ಲಂತ ಒಂದು ಕೀರ್ತಿ. ಇದನ್ನ ತಗೊಂಡೋಗಿ ದೇವೇಗೌಡರ ಹತ್ರ ಪರಿಚಯ ಮಾಡಿದ್ದು ಸುನೀತಾ ಚವ್ಹಾಣ್, ದೇವಾನಂದ ಚವ್ಹಾಣ್ ಅವರಿಂದ ಈ ಸಂಸ್ಥೆ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡೋಂಥ ರೀತಿ ಹೋಯ್ತು. ಓನ್ಲಿ ಬಡವರಿಗೆ ಮಾತ್ರ ಇದು ಮೀಸಲು. ಬಡವರಿಗೆ, ಅನಾಥರಿಗೆ, ಇನ್ನೂ ಮುಂದೆ ಬರೋಂಥ ದಿನಮಾನ ವೃದ್ಧರಿಗೂ, ಅನಾಥರಿಗೂ, ಬಡ ಮಕ್ಕಳಿಗೂ ಗುರುತಿಸಿ ಅವ್ರಿಗೆ ಏನು ಎಜುಕೇಶನ್ಗೆ ಏನು ಬೇಕು, ಅವರಿಗೆ ಯಾವುದರಲ್ಲಿ ಕುಂದು ಕೊರತೆ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಆ ಸವಲತ್ತನ್ನು ದೊರಕಿಸುವಂಥ ಕೆಲಸ ನಮ್ಮ ಸಂಸ್ಥೆಯ ಮುಖಾಂತರ ನಾವು ಮಾಡ್ತೀವಿ. ಬರೋಂಥ ದಿನಮಾನದಲ್ಲಿ ಅನಾಥರು ಎಲ್ಲೇ ಇದ್ರು, ವೃದ್ಧರು ಎಲ್ಲೇ ಇದ್ರು ಅವ್ರು ಗುರುತಿಸುತ್ತೆ. ಅವ್ರಿಗೆ ಏನೇ ತೊಂದರೆ ಇದ್ರು ಅವ್ರ ಜೊತೆ ಈ ಸಂಸ್ಥೆ ನಿಲ್ಲುತ್ತೆ. ಅದು ಎಂಥ ಟೈಮಲ್ಲಿ ಇದ್ರು ಈ ಸಂಸ್ಥೆ ಯಾವುದೇ ಕಾರಣಕ್ಕೂ ಅವ್ನು ಕೈ ಬಿಡಲ್ಲ. ಈ ಸಂಸ್ಥೆಗೆ ಬೆಂಬಲವಾಗಿ ಸಾಕಷ್ಟು ಗಣ್ಯ ವ್ಯಕ್ತಿಗಳಿದ್ದಾರೆ. ಅನೇಕ ಮಾಜಿ ಮುಖ್ಯಮಂತ್ರಿಗಳಿಂದ ಹಿಡಿದು ಮಾಜಿ ಪ್ರೆಸೆಂಟ್ ಮುಖ್ಯಮಂತ್ರಿಗಳವರೆಗೂ ಇದಕ್ಕೆ ಬೆಂಬಲವಾಗಿ ಸಾಕಷ್ಟು ರೀತಿಯಿಂದ ನಿಂತಿದ್ದಾರೆ. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡ ಸಾಹೇಬರು, ಹಲವು ಗಣ್ಯ ವ್ಯಕ್ತಿಗಳು ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ DS ಮ್ಯಾಕ್ಸ್ ದಯಣ್ಣ ಅವರು ಇದ್ದಾರಲ್ಲ, ಅವ್ರು ನಮ್ಗೆ ಸಾಕಷ್ಟು ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಈ ಸಂಸ್ಥೆ ಮೂಲ ಅಜೆಂಡಾ ಅವರು
ಈ ಸಂಸ್ಥೆ ಬೆಳಿಲಿ ಶಿವ, ನಾನು ನಿನ್ನ ಜೊತೆ ಇರ್ತೀನಿ ಅಂತಂದು ಹೇಳಿದವರು ಅವರು. ನಮ್ಮ ವಿಜಯಾನಂದ ಕಾಶಪ್ಪನವರಣ್ಣವರು, ಈ ರೀತಿ ನಮ್ಮ ರಾಜಗೌಡ್ರಣ್ಣವರು ಸಾಕಷ್ಟು ರೀತಿಯಿಂದ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ಎಲ್ಲರ ಹೆಸರು ತಗೊಳಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅನೇಕ ಗಣ್ಯ ವ್ಯಕ್ತಿಗಳು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ತಮ್ಮೆಲ್ಲರಿಗೂ ಈ ಸಂಸ್ಥೆಯ ಮೂಲಕ ಮತ್ತು ನನ್ನ ಮೂಲಕ ಧನ್ಯವಾದ ವ್ಯಕ್ತಪಡಿಸ್ತೀನಿ. ಕಡು ಬಡತನದಲ್ಲಿ ಬೆಳೆದು ಬಂದ ಇವರಿಗೆ ಕಷ್ಟದ ಅರಿವಿದೆ. ಹೀಗಾಗಿ ಶಾಲಾ ಮಕ್ಕಳಿಗೆ ಅಗತ್ಯವಾಗಿ ಬೇಕಾದ ಪುಸ್ತಕ, ಊಟದ ನೆರವು ಕೂಡ ನೀಡುತ್ತಿದ್ದಾರೆ. ಮಾತೃ ಸೇವಾ ಸಂಸ್ಥೆಗೆ ಅನೇಕರು ಸ್ವಯಂ ಪ್ರೇರಿತರಾಗಿ ಬಂದು ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಂದ ಸಮಾಜಕ್ಕೆ ಒಳಿತಾಗುತ್ತೆ, ಯಾವುದೇ ರೀತಿ ಮೋಸ ಅಂತೂ ಆಗಲ್ಲ ಅನ್ನೋ ನಂಬಿಕೆ ವ್ಯಕ್ತಪಡಿಸ್ತಾರೆ ಅನೇಕರು. ಬುದ್ಧಿ ಚಲೋ ಅದ. ಯಾರನ್ನ ಬಡವ್ರು ಹೋಗಿ ಏನಾನ ಮಾಡಿ ಕೇಳಿದ್ರೆ ಸಹಾಯ ಮಾಡ್ತಾರ. ಏನ್ ಕಿವಿಲಿ ಕೇಳಂಗಿಲ್ಲ, ಬಾಳ ಚೆನ್ನಾಗಿ ಇದು ಮಾಡ್ತಾರ್ರಿ. ಹುಡುಗರು ಫೀಸ್ ಅದು ಏನಾನ ನಾವು ಬಂದು ಹೇಳಿದ್ರೆ ಅವ್ರಿಗೆ ಸಹಾಯ ಮಾಡ್ತಾರ. ಬಾಳ ಕಷ್ಟದಾಗ ಬಂದವ್ರ ಅವರು. ಈಗ ದೇವ್ರ ಪುಣ್ಯದಿಂದ ಒಂದ್ ರೊಟ್ಟಿ ಚಲೋ ಮಾಡ ಎಲ್ಲಾರ ಪುಣ್ಯದಿಂದ ಚಲೋ ನಡೆದದ್ರಿ ಅವ್ರದ್ದು. ಓದೋರು ಬಡವರು ಬಂದು ನಮ್ಮ ಮಕ್ಕಳಿಗೆ ಫೀಸ್ ಇಲ್ಲ, ನಾವ್ ಏನ್ ಮಾಡ್ಬೇಕು, ಹೆಂಗ್ ಓದಿಸ್ಬೇಕಂದ್ರ ಅವ್ರಿಗೆ ಕೊಟ್ಟು ಓದಿಸ್ತಾರ. ಕಿವಿಲಿ ಕೇಳಂಗಿಲ್ಲ ಅವರು. ಚಂದ ಎಲ್ಲಾ ಮಕ್ಕಳಿಗೆ ಸಾಲಿ ದೇವಸ್ಥಾನ ಮಾಡ್ತಾರ್ರಿ, ಚಂದಾರ. ಬುದ್ಧಿ ಚಲೋ ಅದ. ಸಣ್ಣವ್ರಿದ್ರೆ ಪರವಾಗಿಲ್ಲ. ಯಾಕಂದ್ರೆ ಅವರು ವಯಸ್ಸಾದವರಿಗೆ, ಬಡವರಿಗೆ, ಅನಾಥ ಮಕ್ಕಳಿಗೆ ಎಲ್ಲ ತರಹದ್ರು ಸಹಾಯ ಮಾಡ್ತಾರೆ. ಎಲ್ಲ ಬಡವರಿಗೆ ಯಾರೋ ಒಬ್ರು ಬರ್ಲಿ, ನನಗೆ ಈ ತರ ಇಲ್ಲದೆ ಕಷ್ಟ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ಇರ್ತಾರೆ. ಏನೇ ಒಂದು ಹೆಲ್ಪ್ ಇರಲಿ, ಏನೇ ಒಂದು ಇರಲಿ, ಇಮಿಡಿಯೇಟ್ಲಿ ಮಾಡಿಕೊಡೋ ಅವಕಾಶ ಅಂತ ಅವ್ರ ಕೈಲಿದೆ. ಅವ್ರು ನಮ್ಗೇನಾದ್ರು ಹೇಳ್ಬೇಕಾದ್ರೆ ನಮಗೂ ಹೇಳ್ತಾರೆ, ನೀವು ಒಳ್ಳೇದೇ ಮಾಡಿ, ಕೆಟ್ಟದಂತೂ ಮಾಡಕ್ ಹೋಗ್ಬಿಡಿ. ಈಗಿನ ಜನರು ಇದ್ದಾರೆ, ದೊಡ್ಡ ಇವ್ರಿಗಿನ್ನ ದೊಡ್ಡೋರು ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಜನರಿಗಾಗಿ ಇದ್ ಮಾಡ್ತಾರೆ. ಇವ್ರು ಆ ಥರ ಇಲ್ಲ. ಬಡವರು ಮತ್ತೆ ಇವೆಲ್ಲ ಅನಾಥಾಶ್ರಮ ಇದೆಲ್ಲ ಎಲ್ಲದಕ್ಕೆ ಅವ್ರು ಇಮಿಡಿಯೇಟ್ಲಿ ಮಾಡಿಸ್ಕೊಡುವಂತ ಅವಕಾಶ ಮಾಡಿಕೊಡ್ತಾರೆ. ಏನೇ ಇರಲಿ, ಬಡವರಾಗಿರ್ಲಿ, ಯಾರೇ ಆಗಿರ್ಲಿ, ಅವ್ರನ್ನ ಒಂಚೂರು ಬಂದು ಭೇಟಿಯಾಗಿ ಇವರು ಆ ಶಿವಣ್ಣನ ಹೇಳ್ಬೇಕಾದ್ರೆ ಒಂಚೂರು 2 ಮಾತು ಆಡಿದ್ರು ಕಡಿಮೆನೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ನೆನ್ಸ್ಕೊಂಡ್ರು ಒಂದು ದೇವರು ನೆನ್ಸ್ಕೊಂಡ್ರಂಗೆ. ಸಮಾಜ ತನಗೇನು ಕೊಟ್ಟಿದೆ ಎಂಬುದಕ್ಕಿಂತ ನಾನು ಸಮಾಜಕ್ಕೇನು ಕೊಡಬೇಕಾಗಿದೆ ಎಂಬುದನ್ನ ಆಲೋಚಿಸಬೇಕು ಅಂತಾರೆ. ತನ್ನೊಬ್ಬನಿಂದ ಏನು ಆಗದು ಎಂಬ ನಕಾರಾತ್ಮಕ ಧೋರಣೆ ಬಿಟ್ಟು ಪ್ರತಿ ವ್ಯಕ್ತಿ ಸಮಾಜಕ್ಕೆ ತನ್ನಿಂದಾದ ಕೊಡುಗೆ ನೀಡಬೇಕು ಅನ್ನೋ ತತ್ವವನ್ನ ಮಾತೃ ಸೇವಾ ಸಂಸ್ಥೆ ಶಿವು ಇಳಕಲ್ ಅಳವಡಿಸಿಕೊಂಡಿದ್ದಾರೆ. ಹೀಗಾಗಿ ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಅನೇಕ ಹಿರಿಯ ನಾಯಕರು ಶಿವು ಇಳಕಲ್ ಕಾರ್ಯಕ್ಕೆ ಬೆಂಬಲ ಸೂಚಿಸುತ್ತಾ ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಕಾರ್ಯ ವಿಸ್ತಾರ ಮತ್ತಷ್ಟು ಹಿರಿದಾಗ್ಲಿ ಅಂತ ಸುರಪುರ ಜನ ಕೂಡ ಆಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಾತೃ ಸೇವಾ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂತ ಶಿವಣ್ಣ ಇಲ್ಕಲ್ ಅವರು ಸಮಾಜಮುಖಿ ಕಾರ್ಯಗಳನ್ನು ತುಂಬಾನೇ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆನೂ ಮಾಡ್ತಾ ಇದ್ದಾರೆ. ಅವರು ಅನಾಥಾಶ್ರಮದವರಿಗೆ ಮತ್ತೆ ವೃದ್ಧಾಶ್ರಮದಲ್ಲಿರೋರಿಗೆ ಮತ್ತೆ ನಿರಾಶ್ರಿತರಿಗೆ, ಯಾರು ಇಲ್ಲ ಅನ್ನೋರಿಗೆ ತುಂಬಾನೇ ಸಹಾಯ ಮಾಡ್ತಾ ಬಂದಿದ್ದಾರೆ. ಯಾರೇ ಕಷ್ಟ ಅಂತ ಬಂದರೂ ಸಹ ಅಂತರಿಗೆ ತುಂಬಾನೇ ಸಹಕಾರಿಯಾಗಿ ನಿಂತವರು ಶಿವಣ್ಣವ್ರಂತ ಹೇಳ್ಬೋದು. ನಾವು ಅವ್ರ ಜೊತೆಲಿ ಇದ್ಕೊಂಡ್ಗೇಸಿ ಅನ್ನ ಸಂತರ್ಪಣೆ ಮತ್ತು ನಿರಾಶ್ರಿತರಿಗೆ ಬಟ್ಟೆ ಮತ್ತು ಅವ್ರಿಗೆ ಶಾಲೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಾಗಿರ್ಬೋದು ಮತ್ತು ಇನ್ನಿತರ ರೀತಿಯ ಯಾವುದೇ ಕಷ್ಟ ಅಂತ ಬಂದ್ರೆ ಬೇರೆಯವ್ರು ಇರ್ತಾರೋ ಏನಿಲ್ಲೋ ಗೊತ್ತಿಲ್ಲ, ಆದ್ರೆ 24 ತಾಸು ಅವ್ರಿಗೋಸ್ಕರವಾಗಿ ಶ್ರಮಿಸುವ ಜೀವಿ ಅಂದ್ರೆ ಅವರು ಶಿವಣ್ಣವರು ಅಂತ ನಾವು ಹೇಳ್ಬಹುದು. ಇಂತಹ ವ್ಯಕ್ತಿಗಳಿಗೆ ನಾವು ಪ್ರೋತ್ಸಾಹ ಕೊಟ್ರೆ ಮುಂದೆ ಬರುವಂತ ಜನಾಂಗಗಳಿಗೆ ಇವರು ದೊಡ್ಡ ಮಾದರಿ ಆಗ್ಬಹುದು ಮತ್ತು ಅನೇಕ ರೀತಿ ಜನರಿಗೆ ಸಹಕಾರಾಗಿ ನಿಂತ್ಕೊಳ್ಳುವಂತ ಒಬ್ಬ ಧೀಮಂತ ನಾಯಕನೂ ಆಗ್ಬಹುದು. ಇಂಥ ವ್ಯಕ್ತಿಗಳಿಗೆ, ಶಿವಣ್ಣನಂತ ವ್ಯಕ್ತಿಗಳಿಗೆ ಬಹಳ ಸಹಕಾರಿಯಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡೋದು, ನೀವು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೇ ಆದ್ರೆ ಅವರು ಅನೇಕ ಕಾರ್ಯಗಳನ್ನು ಮಾಡಲು ಸಿದ್ಧವಾಗಿದ್ದಾರೆ. ಮಾನವೀಯ ಕಳಕಳಿಯ ಸೇವಾ ಮನೋಭಾವದ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿವು ಇಳಕಲ್ ಅವರು ಮಾತೃ ಸೇವಾ ಸಂಸ್ಥೆ ಯಾವುದೇ ಪ್ರಚಾರ ಬಯಸದೆ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಇವರ ಜನಪರ ಕಾಳಜಿ, ಸಮಾಜಮುಖಿ ಚಿಂತನೆಗೆ ಪಕ್ಷಭೇದ ಮೆರೆತು ಎಲ್ಲರಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನ್ಯೂಸ್ 24 ಭಾರತ್, ಯಾದಗಿರಿ.